ನನ್ನ ಪ್ರೀತಿಯ ವೀಕ್ಷಕರೇ ನಮಸ್ಕಾರ. My constant efforts have been to deliver or show you or showcase you the best properties of Mysore. One of the hand-picked properties from me, ನಾನು ನಿಮಗೋಸ್ಕರ ಇವತ್ತು ಶೋಕೇಸ್ ಮಾಡಲಿಕ್ಕೆ ತಂದಿರುವಂತಹ ಬ್ಯೂಟಿಫುಲ್ 4 ಬೆಡ್ರೂಮ್ ಇರುವ ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ ನಾನು ಅದ್ರ ಮುಂದೆ ನಿಂತಿದ್ದೀನಿ. ಇದ್ರದ್ದು ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ಅಬೌಟ್ ದಿಸ್ ಪ್ರಾಪರ್ಟಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೇನು ಅಂತಂದರೆ, ನಾನು ಈ ಮನೆ ಎಂಟರ್ ಆದಾಗ ದ ಹೌಸ್ ಟಾಕ್ಸ್ ಟು ಯು. ಅದಾಗೆ ಅದು ಮನೆ ನಮ್ಮೊಂದಿಗೆ ಮಾತಾಡುತ್ತೆ. ಬಿಲ್ಡ್ ಕ್ವಾಲಿಟಿ ಇರ್ಬೋದು, ಪ್ಲ್ಯಾನಿಂಗ್, ಎಕ್ಸಿಕ್ಯೂಷನ್, ವರ್ಕ್ಮನ್ಶಿಪ್, ಅಲ್ಟಿಮೇಟ್ ಒನ್ ಆಫ್ ದ ಪೀಸ್ ಆಫ್ ಕನ್ಸ್ಟ್ರಕ್ಷನ್ ಅಂತಲೇ ಹೇಳ್ಬೋದು. ನಾನಿವಾಗ ಅದ್ರ ಮುಂದೆ ಇರುವಂತಹ ಮೈಸೂರು ದಟ್ಟಗಳ್ಳಿ 33/40 33 ನನಗೆ ನಿಂತಿರೋದು ನೋಡಿ. ದಿಸ್ ಇಸ್ 33 ವೆಸ್ಟ್ ಫೇಸಿಂಗಿಗೆ 33 ಅಡಿ ಹಿಂಭಾಗಕ್ಕೆ, ಅಂದರೆ ನಾನೇನು ನನ್ನ ಬೆನ್ನಿದೆ ಇದು ಹಿಂಭಾಗಕ್ಕೆ 40 ಫೀಟ್ 33/40 4 ಬೆಡ್ರೂಮು 3 ಫ್ಲೋರ್ ಇರುವಂತಹ ಮನೆ ಮುಂದೆ ದಟ್ಟಗಳ್ಳಿ ಪಕ್ಕದಲ್ಲೇ ಇರುವಂತಹ ಖಾಸಗಿ ಬಡಾವಣೆಯಲ್ಲಿ ಕಟ್ಟಿರುವಂತಹ ಹೊಸ ಮನೆ, ಬ್ರ್ಯಾಂಡ್ ನ್ಯೂ ಹೌಸ್ ವಿಚ್ ಇಸ್ ಫಾರ್ ಸೇಲ್. ನೋಡಿ ಇವಾಗ ಪಾರ್ಕಿಂಗ್ ಏರಿಯಾದಲ್ಲಿದ್ದೀನಿ, ಬಹಳ ವಿಶಾಲವಾಗಿರುವಂತಹ ಪಾರ್ಕಿಂಗ್ ಏರಿಯಾ. ಸೊ ದಿಸ್ ಅ ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ ಆ್ಯಂಡ್ ದ ಡೋರ್ ಇಸ್ ಫೇಸಿಂಗ್ ನಾರ್ತ್. ಇದರ ವಿಶೇಷತೆ, ಈ ಜಾಗದ ವಿಶೇಷತೆ ಏನು ಅಂತಂದರೆ ಸ್ನೇಹಿತರೆ, ಇಲ್ಲಿ ನೀವು ಈಸಿಲಿ ಒಂದು ಮಿಡ್ ಸೈಜ್ ಕಾರ್ನ ಇಲ್ಲಿ ನಿಲ್ಲಿಸಬಹುದು. ಮತ್ತು ಇದು ನೋಡ್ತಾ ಇರುವಂತಹ ಪೇಂಟಿಂಗ್ ಏನಿದೆ, ದಿಸ್ ಇಸ್ ಟೈಲ್ಸ್ ಎಲ್ಲ ಇದು ಪೇಂಟ್ ಮಾಡಿದರೆ ಬಹಳ ಚೆನ್ನಾಗಿದೆ. ದ ಟೋಟಲ್ ಇದು ಆ್ಯಂಬಿಯನ್ಸ್ನ ಇವ್ರು ಯಾವ ಥರ ಕ್ರಿಯೇಟ್ ಮಾಡಿದ್ದಾರೆ, ಎಲ್ಲ ಅದು ಪೇಂಟ್ ಒಂದಕ್ಕೊಂದಕ್ಕೆ ಕಾಂಟ್ರಾಸ್ಟ್ ಆಗಿ ಬಹಳ ಒಂದು ಯುನೀಕ್ ಫೀಚರ್ನ ಇಲ್ಲಿ ನಾವು ನೋಡಬಹುದು. ಸೊ ಐ ಆಮ್ ಎಂಟ್ರಿಂಗ್ ದಿ ಪ್ರಾಪರ್ಟಿ. ಒನ್ ಆಫ್ ದ ಯುನೀಕ್ ಥಿಂಗ್ಸ್ ಏನು ಅಂತ ಇದರಲ್ಲಿ ಇನ್ನೊಂದು ಹೇಳಬೇಕು ಅಂದರೆ, ನೋಡಿ ಇಲ್ಲಿ ಇವರು ಏನು ಈ ಥರ ಡಿಸೈನ್ ಮಾಡಿದ್ದಾರೆ, ಇದರ ಪಕ್ಕದಲ್ಲಿ ಇನ್ನೊಂದು ಸೈಟ್ ಇದೆ ಮತ್ತು ಇದು ವೆಸ್ಟ್ ಫೇಸಿಂಗ್ ಡೋರ್ ಇದೆ. ನಾಳೆ ಅಕಸ್ಮಾತಾಗಿ ಇಲ್ಲಿ ಒಂದಲ್ಲ ಒಂದು ದಿನ ಮನೆ ಕಟ್ತಾರೆ, ಆಗ ಕಟ್ಟಿದಾಗ ಎಂಟ್ರೆನ್ಸ್ ಪ್ರೈವಸಿ ಇರಲಿ ಅಂತ ಈ ಥರ ಮಾಡಿದ್ದಾರೆ. ಪ್ಲಸ್ ಏನಕ್ಕೆ ಈ ಥರ ಇದನ್ನು ಕವರ್ ಮಾಡ್ದೆ, ಇದನ್ನು ಮಾಡಿರೋದು ಯಾಕೆ ಅಂತಂದರೆ ವೆಂಟಿಲೇಷನ್ ಆ್ಯಂಡ್ ಲೈಟಿಗೋಸ್ಕರ. ಸೊ ದಿಸ್ ಇಸ್ ದ ಪ್ಯಾಸೇಜ್ ಏರಿಯಾ. ನಾನಿವಾಗ ಐ ಆಮ್ ಎಂಟ್ರಿಂಗ್ ದ ಹೌಸ್. ಈಗ ನೀವು ನೋಡಬಹುದು. ಸೊ ಐ ಹ್ಯಾವ್ ಎಂಟರ್ಡ್ ದ ಪ್ರಾಪರ್ಟಿ. ಬಹಳ ಈ ಮನೇಲಿ ನೀವು ಡೋರ್ಸ್, ವಿಂಡೋಸ್, ಫ್ರೇಮ್ಸ್, ಶಟರ್ಸ್ ಎಲ್ಲೇ ವುಡ್ ವರ್ಕ್ ನೋಡಿದ್ರು ಎಲ್ಲ ಫಸ್ಟ್ ಕ್ವಾಲಿಟಿ ಟೀಕಲ್ಲಿ ಮಾಡಿದರೆ ಬಹಳ ಚೆನ್ನಾಗಿದೆ. ಇದ್ರ ಕಾರ್ವಿಂಗು ಮೇಲೆ ಒಂದು ಹ್ಯಾಂಗಿಂಗ್ ಲೈಟ್ ವಿಚ್ ಇಸ್ ಕಾಂಟ್ರಾಸ್ಟ್ ಆಗಿದೆ. ಅಗೇನ್ ಇದು ವರ್ಡ್ನ ನಾನು ಈ ವಿಡಿಯೋ ವಿಲ್ ಬಿ ಅಬೌಟ್ 10 to 15 minutes. ಸೊ ನಾನು ಪೂರ್ಣ ಪ್ರಮಾಣದಲ್ಲಿ ನಿಮ್ಗೆ ಎಲ್ಲ ಥರದಲ್ಲೂ ಅರ್ಥ ಆಗಲಿ, ಇದು ಕ್ಲಿಯರ್ ಆಗಿ ಅಂತ ನಾನು ಈ ಥರ ವಿಡಿಯೋ ಮಾಡ್ತಿದ್ದೀನಿ. ನೀವು ನೋಡಬಹುದು ಇಲ್ಲಿ ಇದು ಸ್ಟೋರೇಜ್ ಸ್ಪೇಸ್ ಇದೆ. ಎಲ್ ಶೇಪಲ್ಲಿ ಸ್ಟೋರೇಜ್ ಸ್ಪೇಸ್ ಮಾಡಿದ್ದಾರೆ. ಇಲ್ಲಿ ನಿಮ್ಮ ಶೂ ರ್ಯಾಕ್ ಮತ್ತು ಡೈಲಿ ಯೂಸೇಜ್ ನ್ಯೂಸ್ ಪೇಪರ್ಗಳನ್ನ ಇಲ್ಲೇ ಇಟ್ಕೋಬೋದು. ದಿಸ್ ಇಸ್ ಒನ್ ಆಫ್ ದ ಥಿಂಗ್ ವಿಚ್ ಪೀಪಲ್ ಯೂಶಲಿ ಬಿಲ್ಡರ್ಗಳು ಇದನ್ನು ಮಿಸ್ ಮಾಡ್ತಾರೆ. ಹಾಲಲ್ಲಿ ಒಂದು ಸ್ಟೋರೇಜ್ ಸ್ಪೇಸ್ ಬೇಕಿರುತ್ತೆ, ಎಕ್ಸೆಪ್ಟ್ ದ ಶೂ ರ್ಯಾಕ್ನು ಮತ್ತು ನ್ಯೂಸ್ ಪೇಪರ್ಸ್ ಇಟ್ಕೊಳ್ಳೋ ಅಥವಾ ಮ್ಯಾಗ್ಝಿನ್ನ ಇಟ್ಕೊಳ್ಳೋಕ್ಕೆ ಇದು ಮಿಸ್ ಮಾಡ್ತಾರೆ. ಬಟ್ ಇಲ್ಲಿ ಬಿಲ್ಡರು ಬಹಳ ಇದನ್ನು ಯೋಚನೆ ಮಾಡಿದ್ದಾರೆ. ಸೊ ಐ ಹ್ಯಾವ್ ಎಂಟರ್ಡ್ ದ ಹಾಲ್ ಏರಿಯಾ. ಇದು ಫ್ಲೋರಿಂಗ್ ಬಂದು ದಿಸ್ ಇಸ್ ವಿಟ್ರಿಫೈಡ್ ಫ್ಲೋರಿಂಗ್. ಇದು ಬಹಳ ಚೆನ್ನಾಗಿದೆ. ಅಗೇನ್ ದಿ ಕಾಂಟ್ರಾಸ್ಟ್ ಆಫ್ ದಿ ಫಾಲ್ ಸೀಲಿಂಗ್, ದ ಡೋರ್ಸ್ ಆ್ಯಂಡ್ ದಿ ಫ್ಲೋರಿಂಗ್ ಒಂದಕ್ಕೊಂದಕ್ಕೆ ಹೊಂದಾಣಿಕೆ. ವೆರಿ ಒಂದು ಸೂರಿಂಗ್. ನಾನು ಆಗಲೇ ಎಂಟ್ರೆನ್ಸಲ್ಲೇ ಹೇಳಿದೆ, ಮನೆ ಅದ್ರ ಬಗ್ಗೆ ಅದೇ ಮಾತಾಡಬೇಕು ಒಳಗೆ ಹೋದಾಗ. ಇಟ್ ಹ್ಯಾಸ್ ಟು ಗಿವ್ ಅ ಯೂನಿಕ್ ಎಕ್ಸ್ಪೀರಿಯನ್ಸ್ ಅಂತ. ಸೊ ಆ ಎಕ್ಸ್ಪೀರಿಯನ್ಸು ನೀವು ಈ ಮನೆ ಒಳಗೆ ಬಂದಾಗ ಯು ವಿಲ್ ಫೀಲ್ ಇಟ್. ಓ ದಿಸ್ ಇಸ್ ನಾಟ್ ಅ ಡೈಲಿ ದಿನನಿತ್ಯದಲ್ಲಿ ಕಟ್ಟಿ ಮಾರುವಂಥ ಮನೆ ಅಲ್ಲ. ಇದನ್ನು ಬಿಲ್ಡರು ಬಹಳ ಚೆನ್ನಾಗಿ ಯೋಚನೆ ಮಾಡಿ, ಕಲರ್ ಕಾಂಬಿನೇಷನ್ ಇರ್ಬೋದು, ವರ್ಕ್ಮೆನ್ಶಿಪ್ ಇರ್ಬೋದು, ಅದು ಕಾಣುತ್ತೆ. ಸೊ ನದರ್ ಪಾರ್ಟ್ ಆಫ್ ದಿಸ್ ಪ್ಲೇಸ್, ಇದು ಯಾಕೆ ನಮಗೆ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತಂದರೆ, ಇವರು ಇಲ್ಲಿ ಇದು 33 ರೋಡ್ಗೆ ಹಿಂಭಾಗಕ್ಕೆ 40 ಇದೆ. ದಿಸ್ ಇಸ್ ದಿ ಸಂಪ್ ಏರಿಯಾ. ನೀವು ನೋಡ್ಬೋದು ಸಂಪ್ ಏರಿಯಾ ಮತ್ತು ಸಿಟ್ಔಟ್ ಮಾಡಿದ್ದಾರೆ. ಯಾಕೆ ಇದನ್ನು ಮಾಡಿದ್ದಾರೆ ಅಂತಂದರೆ, ನೀವು ಹಾಲಲ್ಲಿ ನಿಮಗೆ ಈ ಲ್ಯಾವಿಶ್ನೆಸ್ ಆಗಬೇಕು ಅಂದರೆ ಏರ್ ಮತ್ತು ಲೈಟಿಂಗ್ ಎರಡು ಪೂರ್ಣ ಪ್ರಮಾಣದಲ್ಲಿ ಒಳಗೆ ಬರಬೇಕು. ಸೊ ಇಲ್ಲಿ ಸಂಪ್ ಇದೆ, ಇದರ ಕೆಳಗೆ ಸಂಪ್ ಇದೆ. ಸೊ ನೀವಿಲ್ಲಿ ನಿಮ್ಮ ಈವ್ನಿಂಗ್ಸ್ ಆ್ಯಂಡ್ ಮಾರ್ನಿಂಗ್ಸ್ನ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಓಪನ್ ಸ್ಪೇಸಲ್ಲಿ ನೀವು ಇಲ್ಲಿ ಯೋಗ ಮಾಡ್ಬೋದು, ಮೆಡಿಟೇಷನ್ ಮಾಡ್ಬೋದು, ಅಥವಾ ನೀವು ನ್ಯೂಸ್ ಪೇಪರ್ ಓದಲಿಕ್ಕೆ ಅಥವಾ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಬಹಳ ಚೆನ್ನಾಗಿದೆ. ಪ್ರೈವೇಟ್ ಆಗಿದೆ, ಅಂದರೆ ಪ್ರೈವಸಿ, ಇಲ್ಲಿ ಯಾರು ಆಚೆಯಿಂದ ಇಲ್ಲಿ ನೋಡಲಿಕ್ಕೆ ಆಗಲ್ಲ. ಸೊ ದಿಸ್ ಪ್ಲೇಸ್ ದೇ ಹ್ಯಾವ್ ಡನ್ ಇಟ್ ವೆರಿ ವೆಲ್. ಸೊ ಐ ಆಮ್ ಬ್ಯಾಕ್ ಟು ದ ಹಾಲ್ ಆರ್ ದ ಲಿವಿಂಗ್ ಏರಿಯಾ. ನೋಡ್ಬೋದು ಇಲ್ಲಿ ದಿಸ್ ಇಸ್ ದಿ ಪೂಜಾ ರೂಮ್. ಬಹಳ ಯೂನಿಕ್ ಆಗಿದೆ. ಈಸಿಲಿ ಒಬ್ಬರು ಅಥವಾ ಇಬ್ಬರು ಒಳಗೆ ಕೂತು ಪೂಜೆ ಮಾಡುವಷ್ಟು ಜಾಗ ಇದೆ. ದಟ್ ಇಸ್ ದ ಪೂಜಾ ರೂಮ್. ಕೆಳಗೇನೆ ಅಲ್ಲೇ ಸ್ಟೋರೇಜ್ ಸ್ಪೇಸ್ ಸಹ ಇದೆ. ಇಲ್ಲಿ ಇನ್ನೊಂದು ವಿಶೇಷತೆ ನೋಡಬೇಕು ಅಂತಂದರೆ ಸ್ನೇಹಿತರೆ, ನಾನು ತೋರಿಸ್ತೀನಿ ನೋಡಿ ನಿಮಗೆ. ಫಾಲ್ ಸೀಲಿಂಗಲ್ಲಿ ಲೈಟಿಂಗ್, ನಾವು ಈಗ ಈ ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಯಾವುದೇ ಥರದ ಎಕ್ಸ್ಟ್ರಾ ಲೈಟ್ಸ್ನ ಯೂಸ್ ಮಾಡಿಲ್ಲ. ಸೊ ಏನು ಮನೇಲಿ ಲೈಟ್ ಇದೆ, ಐ ಆಮ್ ಶೂಟಿಂಗ್ ಸೇ ಅಬೌಟ್ ಬೈ ಅರೌಂಡ್ 11:30-12 ಗಂಟೆ ಮಧ್ಯಾಹ್ನದಲ್ಲಿ ಶೂಟ್ ಮಾಡ್ತಾ ಇರೋಂತಹ ವಿಡಿಯೋ ಇದು. ಸೊ ನಾನು ಎಕ್ಸ್ಟ್ರಾ ಲೈಟ್ಸ್ ಏನು ಯೂಸ್ ಮಾಡಿಲ್ಲ. ನೀವು ನೋಡಬಹುದು ಫಾಲ್ ಸೀಲಿಂಗ್. ನೀವು ನೋಡಿದ್ರೆ ಕಾಂಟ್ರಾಸ್ಟ್ ಆಫ್ ದ ಫಾಲ್ ಸೀಲಿಂಗ್ ಆ್ಯಂಡ್ ದಿ ಟಿ ವಿ ಯೂನಿಟ್. ಇದು ಟಿ ವಿ ಯೂನಿಟ್ ವಿತ್ ಸ್ಟೋರೇಜ್ ಸ್ಪೇಸ್ ಇದೆ. ನೀವು ಇದ್ರದ್ದು ಕಾಂಬಿನೇಷನ್ ನೋಡ್ಬೋದು, ಒಂದಕ್ಕೊಂದಕ್ಕೆ ಹೊಂದಾಣಿಕೆ ತಿರ್ಗಾ.
ಸೊ ದಟ್ ಈಸ್ ದ ಯೂನಿಕ್ ಪಾರ್ಟ್ ಆಫ್ ಇಟ್. ಅಂದರೆ ಒಂದಕ್ಕೊಂದಕ್ಕೆ ಹೊಂದಿಕೊಳ್ಳಿಲ್ಲ, ಕಲರ್ ಕಾಂಬಿನೇಷನ್ ಚೆನ್ನಾಗಿರಲಿಲ್ಲ ಅಂತಂದರೆ ಮನೆಯದು ನಿಮಗೆ ಫೀಲು ಚೆನ್ನಾಗಿ ಅನ್ಸಲ್ಲ. ಇಲ್ಲಿ ಬಹಳ ಚೆನ್ನಾಗಿದೆ ಈ ಫೀಲು. ಆ್ಯಂಡ್ ನೌ ಐ ಆಮ್ ಎಂಟ್ರಿಂಗ್ ದಿ ಕಿಚನ್, ಡೈನಿಂಗ್ ಆ್ಯಂಡ್ ಯುಟಿಲಿಟಿ ಏರಿಯಾ. ಈ 3 ಕಾಂಬಿನೇಷನ್ ಬಹಳ ಚೆನ್ನಾಗಿವರು ಈ ಸ್ಪೇಸ್ನ ಯೂಸ್ ಮಾಡಿದ್ದಾರೆ. ಬನ್ನಿ ನೋಡಿ, ಇಲ್ಲೂ ಅಷ್ಟೇ ಅಗೇನ್ ದಿ ಕಲರ್ ಕಾಂಬಿನೇಷನ್ ಆ್ಯಂಡ್ ದಿ ಸ್ಪೇಸ್ ಯೂಟಿಲೈಸೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಈಸಿಲಿ ಇಲ್ಲಿ ಒಂದು 6 ಸೀಟರ್ ಡೈನಿಂಗ್ ಟೇಬಲ್ನ ಹಾಕ್ಕೊಂಡ್ರು. ಸೊ ಇದು ನೀವು ನೋಡ್ಬೋದು, ವಿತ್ ಚಿನ್ನಿ ಈಗಾಗಲೇ ಫಿಟ್ ಮಾಡಿದ್ದಾರೆ. ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಇದೆ, ಪ್ಲಸ್ ದಿಸ್ ಇಸ್ ದ ಗ್ರಾನೈಟ್ ಟಾಪ್ ಇದೆ. ಎಲ್ಲ ಹೈ ಎಂಡ್ ನೀವು ನೋಡ್ಬೋದು. ಸ್ಟೋರೇಜ್ ಸ್ಪೇಸ್ ಸಹ ಎಲ್ಲ ಹೈ ಎಂಡ್ ಮಟೀರಿಯಲ್ನ ಯೂಸ್ ಮಾಡಿ ಇಲ್ಲಿ ಕಿಚನ್ ಏರಿಯಾ, ಕಿಚನ್ ಸೆಟಪ್, ಮಾಡ್ಯುಲರ್ ಕಿಚನ್ ಸೆಟಪ್ ಅಂತಲೇ ಕರಿಬೋದು ನಾವು ಇದನ್ನು. ಡೈನಿಂಗ್ ಏರಿಯಾ, ಕಿಚನ್ನ ನೀವು ನೋಡಿದ್ರಿ, ಸ್ಟೋರೇಜ್ ಸ್ಪೇಸ್ ಸಹ ನೋಡಿದ್ರಿ, ಎಲ್ಲ ಸಾಫ್ಟ್ ಕ್ಲೋಸ್ ಇದೆ. ಈಗ ಐ ಆಮ್ ಎಂಟ್ರಿಂಗ್ ದಿ ಯುಟಿಲಿಟಿ ಏರಿಯಾ, ಅಂದರೆ ಮನೆಯ ಹಿತ್ಲಿಗೆ ಹೋಗ್ತಾ ಇದ್ದೀನಿ. ನೀವು ಇಲ್ಲಿ ದ ಸ್ಪೇಸ್ನ ನೀವು ಇಲ್ಲಿ ನೋಡ್ಬೋದು. ಸೇ ಅಬೌಟ್ ಇಲ್ಲಿಂದ ಇಲ್ಲಿಗೆ ಆಲ್ಮೋಸ್ಟ್ ಅರೌಂಡ್ 5 ಅಡಿ ಇದೆ. ಈ ಥರ ಸ್ಪೇಸ್ ಯುಟಿಲೈಸೇಷನ್ ಮಾಡಿದ್ರೇ ಇಷ್ಟು ದೊಡ್ಡದಾಗಿರುವಂತಹ ನಿಮಗೆ ಯುಟಿಲಿಟಿ ಏರಿಯಾ ಸಿಗುತ್ತೆ. ಇಲ್ಲಿ ಯಾವ್ದಾರ ಕಂಜೆಷನ್ ಅನ್ಸಲ್ಲ. ನೀವು ಇಲ್ಲೂ ಒಂದು ಒಗೆಯಕಲ್ ಥರ ಏನಾದ್ರು ಹಾಕೋಬೇಕು ಅಂತ, ಬಟ್ಟೆ ಒಳಗಾಕಕ್ಕೆ ಇಲ್ಲೂ ಸ್ಪೇಸ್ ಬೇಕು ಅಂದರೆ ಈಸಿಲಿ ಅದು ಮಾಡ್ಕೋಬೋದು. ಗ್ಯಾಸ್ ಪಾಯಿಂಟ್ ಇಲ್ಲಿ ಕೊಟ್ಟಿದ್ದಾರೆ, ಸಿಂಕ್ಗಳು ಕೊಟ್ಟಿದ್ದಾರೆ, ಇಲ್ಲೂ ಅಷ್ಟೇ ಗ್ರಾನೈಟ್ ಟಾಪ್ ಹಾಕಿದ್ದಾರೆ. ಯೂಶಲಿ ಇಲ್ಲಿ ಕಡಪಾಕಲ್ ಹಾಕ್ತಾರೆ ಇವ್ರ ಬಿಲ್ಡರು ಟು ಡೆಲಿವರ್ ದ ಬೆಸ್ಟ್ ಕ್ವಾಲಿಟಿ ಟು ದರ್ ಕ್ಲೈಂಟ್. ದೇ ಹ್ಯಾವ್ ಪುಟ್ ಅ ಗ್ರಾನೈಟ್ ಟಾಪ್. ಮತ್ತು ನಿಮ್ಮ ದಿನನಿತ್ಯಕ್ಕೆ ನಿಮಗೆ ಮನೆಗೆ ಬರುವಂತಹ ಹೆಲ್ಪರ್ಸ್, ನೀವು ಮನೇಲಿ ಇಲ್ದಿದ್ದಾಗ ಮನೆ ಲಾಕ್ ಹಾಕ್ಕೊಂಡು ಹೋಗಿದ್ರು, ಇಲ್ಲಿ ನಿಮ್ಮ ಪಾತ್ರೆ ಮತ್ತು ಮನೆ ಪಾತ್ರೆಗಳನ್ನ ಅಥವಾ ಬಟ್ಟೆ ಹೋಗೋಕ್ಕೆ ಇಲ್ಲಿ ಇಟ್ಟು ಹೋಗಿದ್ರೆ ಅವ್ರು ಅಲ್ಲಿಂದನೇ ಬಂದು ಎಂಟರ್ ಮಾಡಿ ಇಲ್ಲೆಲ್ಲ ತಮ್ಮ ದಿನನಿತ್ಯದ ಕೆಲಸಗಳಿಗೆ ನಿಮಗೆ ಹೆಲ್ಪರ್ಸ್ ಬಂದು ಮಾಡಿ ಮುಗಿಸಿ ಇಲ್ಲಿಂದನೇ ಎಕ್ಸಿಟ್ ಆಗಲಿಕ್ಕೆ ಈ ಆಪ್ಷನ್ನ ಮಾಡಿದ್ದಾರೆ. ಸೇಫ್ಟಿ ವೈಸ್ ನೀವು ನೋಡ್ಬೋದು, ಎಲ್ಲ ಕಡೆ ಸೇಫ್ಟಿ ಗ್ರಿಲ್ಸ್. ಎಂಟೈರ್ ಮನೆ ನೀವು ನಾನು ಎಂಟ್ರಾದಾಗಿಂದ ಈ ಕಡೆ ಆ ಕಡೆ ಸಿಟ್ಔಟ್ ಏರಿಯಾ ಎಲ್ಲ ಕಡೆನೂ ಸೇಫ್ಟಿ ಗ್ರಿಲ್ಸ್ಗಳನ್ನ ಈಗಾಗಲೇ ಅಳವಡಿಸಿದ್ದಾರೆ. ಸೊ ಐ ಆಮ್ ಶೋಯಿಂಗ್ ಯು ದಿಸ್ 4 ಬೆಡ್ರೂಮ್ ಮನೆ ಅಂತಂದೆ. ನಾನು ನಿಮಗೆ ಎಂಟ್ರೆನ್ಸ್ ಬಂದೆ, ಪಾರ್ಕಿಂಗ್ ತೋರಿಸಿದೆ, ಹಾಲ್ ತೋರಿಸಿದೆ, ಸಿಟ್ಔಟ್, ಡೈನಿಂಗ್ ಏರಿಯಾ, ಕಿಚನ್ ಏರಿಯಾ ಮತ್ತು ಬ್ಯಾಕ್ ಯಾರ್ಡ್ ತೋರಿಸಿದೆ. ಸೊ ಬ್ಯಾಕ್ ಯಾರ್ಡ್ ಮುಗಿಸ್ಕೊಂಡು ನಾನು ಐ ಆಮ್ ಫ್ರಮ್ ದ ಕಿಚನ್ ಏರಿಯಾ ಐ ಆಮ್ ಎಂಟ್ರಿಂಗ್ ಟುವರ್ಡ್ಸ್, ನೀವು ನೋಡ್ಬೋದು, ಐ ಆಮ್ ಎಂಟ್ರಿಂಗ್ ಟುವರ್ಡ್ಸ್ ದಿ ಹ್ಯಾಂಡ್ ವಾಶ್ ಏರಿಯಾ. ಯಾಕೆಂದರೆ ಅಲ್ಲಿ ಹ್ಯಾಂಡ್ ವಾಶ್ ಮಾಡಿಲ್ದಿರೋ ಕಾರಣ ಹ್ಯಾಂಡ್ ವಾಶ್ ಬೇಕಿರುತ್ತೆ. ಸೊ ಊಟ ಆದ ನಂತರ, ತಿಂದಿದ ನಂತರ ಇಲ್ಲೇ ಒಂದು ಬ್ಯೂಟಿಫುಲ್ ಹ್ಯಾಂಡ್ ವಾಶ್ ಮಾಡಿದರೆ. ಇಲ್ಲೂ ನೀವು ಗಮನಿಸ್ಬೋದು ಸ್ನೇಹಿತರೆ, ಥಿಂಕಿಂಗ್ ವೈಸ್ ಆ್ಯಂಡ್ ಅದನ್ನು ಎಕ್ಸಿಕ್ಯೂಷನ್ ವೈಸ್ 2 ಥರದ್ದಿರುತ್ತೆ. ಥಿಂಕ್ ಮಾಡಿರ್ತಾರೆ, ಎಕ್ಸಿಕ್ಯೂಟ್ ಮಾಡಲಿ ಅಲ್ಲಿ ಫೇಲ್ ಆಗಿರುತ್ತೆ. ನೋಡಿ ಇಲ್ಲೂ ಸಹ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಈ ಸ್ಟೋರೇಜ್ ಸ್ಪೇಸ್ ಆ್ಯಕ್ಚುಲಿ ಬೇಕು. ಈ ಥರ ಓಪನ್ ಮತ್ತು ಈ ಥರ ಕ್ಲೋಸ್ ಸ್ಟೋರೇಜ್ ಸ್ಪೇಸ್ ಬೇಕಾಗುತ್ತೆ. ನಾವು ಹ್ಯಾಂಡ್ ವಾಶ್ ಇಟ್ಕೊಳ್ಳೋಕ್ಕಾಗ್ಬೋದು, ಒಂದು ಟವಲ್ ಇಟ್ಕೊಳ್ಳೋಕ್ಕಾಗ್ಬೋದು, ವಿತ್ ಮಿರರ್ ವಿತ್ ಲೈಟಿಂಗ್ ಎಲ್ಲ ಹಾಕಿದ್ದಾರೆ. ಪ್ಲಸ್ ದಿಸ್ ಅ ಯೂನಿಕ್ ಥಿಂಗ್ ದಟ್ ಐ ಹ್ಯಾವ್ ಸೀನ್. ಸೊ ಐ ಆಮ್ ಎಂಟ್ರಿಂಗ್ ದಿ ಗ್ರೌಂಡ್ ಫ್ಲೋರ್ ಇರುವಂತಹ ರೂಮ್ ಒಳಗೆ ಎಂಟ್ರ್ ಆಗ್ತಾ ಇದ್ದೀನಿ. ಇಲ್ಲೂ ಸಹ ಅಷ್ಟೇ, ದಿಸ್ ಅ ಟೀಕ್ ಡೋರ್, ಬ್ಯೂಟಿಫುಲಿ ಪಾಲಿಶ್ಡ್ ಟೀಕ್ ಡೋರ್. ನೀವು ವೆಂಟೆಡ್ ದಿ ಗ್ರೌಂಡ್ ಫ್ಲೋರಲ್ಲಿರುವಂತಹ ರೂಮ್ ಒಳಗೆ ಎಂಟ್ರ್ ಆಗಿದ್ದೀನಿ. ಇಲ್ಲಿ ಈಸಿಲಿ ಒಂದು ಕಿಂಗ್ ಸೈಜ್ ಬೆಡ್ ಹಾಕಿದ್ರೂ ಸ್ನೇಹಿತರೆ, ಒಂದು ಕಿಂಗ್ ಸೈಜ್ ಬೆಡ್ ಹಾಕಿದ್ರೂ ನೀವು ಈಸಿಲಿ ನೀವು ಸುತ್ತ ಓಡಾಡಲಿಕ್ಕೆ ಅವಕಾಶ ಇರುವಂತಹ ರೂಮ್ ಒಳಗಿದ್ದೀನಿ. ನೋಡ್ಬೋದು, ಇದು ಎಲ್ಲ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಇದೆ ವಿತ್ ಲಾಫ್ಟಲ್ಲಿ ಸ್ಟೋರೇಜ್ ಸ್ಪೇಸ್, ಅಂದರೆ ಅಟ್ಟ ಕ್ಲೋಸ್ ಮಾಡಿ ಲಾಫ್ಟಲ್ಲಿ ಸ್ಟೋರೇಜ್ ಸ್ಪೇಸ್ ಮಾಡಿದರೆ. ಇಲ್ಲಿ ಒಂದು ಸ್ಮಾಲ್ ಡ್ರೆಸ್ಸಿಂಗ್ ಯೂನಿಟ್ ಸಹ ಇದೆ. ನಾನು ಇವಾಗ ಗ್ರೌಂಡ್ ಫ್ಲೋರಲ್ಲಿರುವಂತಹ ಬಾತ್ರೂಮ್ ಒಳಗೆ ಎಂಟ್ರ್ ಆಗ್ತಾ ಇದ್ದೀನಿ. ಸೊ ಇಲ್ಲೂ ಸಹ ಕ್ವಾಲಿಟಿ ವೈಸ್ ಮಾತಾಡಲಿಕ್ಕೆ ಬಂದಾಗ ಅಥವಾ ಸ್ಪೇಸ್ ಯೂಟಿಲೈಸೇಷನ್ ಬಂದಾಗ ನಾನು ನೋಡಿ ಫ್ರೀಯಾಗಿ ಮೂವ್ಮೆಂಟ್ ಮಾಡಬಹುದು. ಟಾಯ್ಲೆಟ್ ಒಳಗೆ ಎಲ್ಲೂ ನನಗೆ ಕಂಜೆಷನ್ ಅಂತ ಅನ್ನಿಸ್ತಾ ಇಲ್ಲ. ಕನ್ಸೀಲ್ಡ್ ಟ್ಯಾಂಕ್ ಹಾಕಿದರೆ, ಬೆಸ್ಟ್ ಕ್ವಾಲಿಟಿ ಕಮೋಡ್ ಇದೆ ವಿತ್ ವಾಟರ್ ಫಿಕ್ಸ್ಚರ್ಸ್ ಹಾಕಿದ್ದಾರೆ. ಈಗಾಗಲೇ ಇದೆಲ್ಲ ಜಾಗ್ವಾರ್ ಕಂಪ್ನಿದು ವಾಟರ್ ಫಿಕ್ಸ್ಚರ್ಸ್ ಹಾಕಿದ್ದಾರೆ. ಆ್ಯಂಟಿ ಸ್ಕಿಡ್ ಟೈಲ್ಸ್ ಇದೆ ಇಲ್ಲಿ. ಸೊ ಟಿಲ್ ದ ರೂಫ್ ಲೆವೆಲ್ ಇಲ್ಲಿ ಟೈಲ್ಸ್ಗಳನ್ನ ಹಾಕಿದರೆ. ಅದರಲ್ಲೂ ಅಷ್ಟೇ, ಗ್ರೌಂಡ್ ಫ್ಲೋರಲ್ಲಿ ಏನು ನಾವು ಇವಾಗ ಟೈಲ್ಸ್ ನೋಡ್ತಾ ಇದ್ದೀವಿ ಅದಕ್ಕೆ ಕಾಂಬಿನೇಷನ್ ಥರ. ಸೊ ಅಗೇನ್ ಇಟ್ ಇಸ್ ಅ ಕಾಂಟ್ರಾಸ್ಟ್ ಬಿಟ್ವೀನ್ ದಿ ಫ್ಲೋರಿಂಗ್ ಆ್ಯಂಡ್ ದ ಟೈಲ್ಸ್ ಟಿಲ್ ದ ರೂಫ್ ಏರಿಯಾ. ಇಲ್ಲೂ ಸಹ ನೀವು ನೋಡ್ಬೋದು, ಯೂಶಲಿ ಇಲ್ಲಿ ಫ್ಲಶ್ ಡೋರ್ಸ್ ಅಥವಾ ವಾಟರ್ ಪ್ರೂಫ್ ಡೋರ್ಸ್ ಹಾಕ್ತಾರೆ. ಇಲ್ಲಿ ಇವರು ದೇ ಹ್ಯಾವ್ ನಾಟ್ ಕಾಂಪ್ರಮೈಸ್ ಇನ್ ಎನಿ ಮೆಟೀರಿಯಲ್, ಕ್ವಾಲಿಟಿ ಆಗಲಿ ಕ್ವಾಂಟಿಟಿ ಆಗಲಿ. ನೀವು ಇಲ್ಲೂ ಸಹ ದೇ ಹ್ಯಾವ್ ಪುಟ್ ದಿ ಬೆಸ್ಟ್ ಮೆಟೀರಿಯಲ್ ಆ್ಯಂಡ್ ಟೀಕ್ನ ಯೂಸ್ ಮಾಡಿದ್ರೆ ಒಂದು ಫ್ರೇಮ್ ಆಫ್ ಟೀಕ್ ಆ್ಯಂಡ್ ದಿಸ್ ಆಲ್ಸೋ ಆಫ್ ಟೀಕ್. ಸೊ ಐ ಹ್ಯಾವ್ ಶೋನ್ ಯು ದಿ ಗ್ರೌಂಡ್ ಫ್ಲೋರ್. ಈಗ ನೀವು ಸಂಪೂರ್ಣವಾಗಿ ಗ್ರೌಂಡ್ ಫ್ಲೋರ್ ನೋಡಿದ್ದೀರಾ. ದಿಸ್ ಫುಲ್ಲಿ ಫರ್ನಿಶ್ಡ್ ಹೌಸ್. ವಾರ್ಡ್ರೋಬ್ಸ್ ಆಗಲಿ, ಮಾಡ್ಯುಲರ್ ಕಿಚನ್, TV ಕ್ಯಾಬಿನೆಟ್ಸ್ ಇದೆ, ಸಂಪ್ ಇದೆ. ಸೊ ದಿಸ್ ಇಸ್ ಅ 4 ಬೆಡ್ರೂಮ್ ಹೌಸ್. ಐ ಆಮ್ ಗೋಯಿಂಗ್ ಟುವರ್ಡ್ಸ್ ದಿ ಫಸ್ಟ್ ಫ್ಲೋರ್. ನಾನಿವಾಗ ನಿಮಗೆ ಗ್ರೌಂಡ್ ಫ್ಲೋರ್ ತೋರಿಸ್ದೆ ಸ್ನೇಹಿತರೆ. ನಾನಿವಾಗ ಐ ಆಮ್ ಗೋಯಿಂಗ್ ಟುವರ್ಡ್ಸ್ ದಿ ಫಸ್ಟ್ ಫ್ಲೋರ್. ಒನ್ ಆಫ್ ದ ಯೂನಿಕ್ ಥಿಂಗ್ಸ್ ಇಲ್ಲಿ ಏನು ನಾವು ನೋಡಬೇಕು ಅಂತಂದರೆ, ಎವ್ರಿಡೇ ದಿನನಿತ್ಯದಲ್ಲಿ ನಾವು ಮನೆಗಳು ನೋಡ್ತೀವಿ, ಮೆಟ್ಲುಗಳು. ಸೊ ಸೈಜಲ್ಲಿ ಯು ಕ್ಯಾನ್ ಫೀಲ್ ಬಹಳ ವಿಶಾಲವಾಗಿದೆ. ನಾನು ಈಸಿಯಾಗಿ ಹತ್ತಾ ಇದ್ದೀನಿ. ಟೆಂಪರ್ಡ್ ಗ್ಲಾಸ್ ವಿತ್ SS ಹಿಡ್ಕೊಳ್ಳಿಕ್ಕೆ ಹತ್ತಲಿಕ್ಕೆ SS ರೈಲಿಂಗ್ಸ್ ಹಾಕಿದ್ದಾರೆ. ಇಲ್ಲೂ ಅಷ್ಟೇ ನೀವು ನೋಡ್ಬೋದು, ಯೂನೀಕ್ ಡಿಸೈನ್ಸಲ್ಲಿ
ಇಲ್ಲಿ ಒಂದು ವೆಂಟಿಲೇಟರ್ ವಿತ್ ವಿಂಡೋ ವಿತ್ ವೆಂಟಿಲೇಟರ್ ಮಾಡಿದ್ದಾರೆ. ಇಲ್ಲೂ ಸಹ ಅಷ್ಟೇ ನೀವು ಇದರದ್ದು ಫ್ರೇಮ್ ವರ್ಕ್ ನೋಡಬಹುದು, ಬಹಳ ಯೂನಿಕ್ ಆಗಿದೆ. ಡಿಸೈನ್ ವರ್ಕ್ಮೆನ್ಶಿಪ್, ನಾನು ಅದನ್ನೇ ಹೇಳೋದು, ಡಿಸೈನಿಂಗ್ ಆ್ಯಂಡ್ ವರ್ಕ್ಮೆನ್ಶಿಪ್ ಆರ್ ಟೂ ಡಿಫ್ರೆಂಟ್ ಥಿಂಗ್ಸ್. ಡಿಸೈನನ್ನು ಮಾಡಿರ್ತಾರೆ, ಬಟ್ ಅದನ್ನು ಇಲ್ಲಿ ಆನ್ ಗ್ರೌಂಡಲ್ಲಿ ಎಕ್ಸಿಕ್ಯೂಟ್ ಮಾಡೋದು ತುಂಬಾ ಕಷ್ಟ. ಅದನ್ನು ಇವರು ಪರಿಪೂರ್ಣವಾಗಿ ಬಹಳ ಚೆನ್ನಾಗಿ ಯೂನಿಕ್ ಆ್ಯಂಡ್ ಎಕ್ಸಿಕ್ಯೂಷನ್ ಇಸ್ ವೆರಿ ಯೂನಿಕ್. ಸೊ ಈ ಥರ ಮನೇನ ಮಾಡೋದು ಬಹಳ ಕಷ್ಟ. ಡಿಸೈನ್ ಬರೆಯೋದು ಈಸಿ, ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಕಷ್ಟ. ನಾನಿವಾಗ ಐ ಆಮ್ ಅಟ್ ದಿ ಫಸ್ಟ್ ಫ್ಲೋರ್. ಬಹಳ ವಿಶಾಲವಾಗಿದೆ ಈ ಹಾಲ್. ಇದು ಅವ್ರದ್ದು ಲಿವಿಂಗ್ ಸ್ಪೇಸ್ ಇದೆ ಫಸ್ಟ್ ಫ್ಲೋರ್. ನೀವು ಇಲ್ಲೂ ಸಹ ಅಷ್ಟೇ ಈಸಿಲಿ 6 to 8 ಸೀಟರ್ ನೀವು ಸೋಫಾ ಹಾಕ್ಕೋಬೋದು. ನೀವು ನೋಡಿ ಇಲ್ಲಿ ಮೇಲ್ಗಡೆ ವುಡ್ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ವುಡ್ ವರ್ಕ್ ಇದು ಎಷ್ಟು ಸಿಂಪಲ್ ಆ್ಯಂಡ್ ಪ್ಲೇನ್ ಬಟ್ ಸೋ ವೆರಿ ಎಫೆಕ್ಟಿವ್ ಅಂತ ಅನಿಸುತ್ತೆ. ಇಲ್ಲಿಗೆ ಬಂದಾಗ ನಿಮ್ಮ ಟಿ ವಿ ಕ್ಯಾಬಿನೆಟ್ ಇಲ್ಲಿ ಟಿ ವಿ ಯೂನಿಟ್ನ ನೀವು ಇಲ್ಲಿ ಹಾಕ್ಕೊಂಡು ಕೆಳಗೆ ಸ್ಟೋರೇಜ್ ಸ್ಪೇಸ್ ಇದೆ. ಈಗಾಗಲೇ ಮೇಲಿಂದ ನಿಮಗೆ DTHಗೆ ಲೈನ್ ಆಗಲೇ ತಂದು ಇಲ್ಲಿ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದಿ ಬಾಲ್ಕನಿ ಏರಿಯಾ. ನೀವು ನೋಡ್ಬೋದು. ನಾವು ಐ ಆಮ್ ಗೋಯಿಂಗ್ ಟುವರ್ಡ್ಸ್ ದಿ ಬಾಲ್ಕನಿ ಏರಿಯಾ ಆಫ್ ದ ಪ್ರಾಪರ್ಟಿ. ಸೊ ಇದು 1, 2, 3 ಯೂಶಲಿ ಸ್ಲೈಡಿಂಗ್ ಡೋರ್ಸ್ ಮಾಡ್ತಾರೆ ಅಥವಾ ಒಂದೇ ಒಂದು ಡೋರ್ ಇಟ್ಟಿರ್ತಾರೆ. ಇಲ್ಲೂ ಸಹ ಅಷ್ಟೇ ಅವರೆಲ್ಲೂ ಕ್ವಾಲಿಟಿ ಆಗಲಿ ಇದರದ್ದು ಮೆಟೀರಿಯಲ್ ವೈಸ್ ಆಗಲಿ ಅಥವಾ ಇಲ್ಲೂ ಸಹ ಇದು ದಿಸ್ ಆಲ್ ಮೇಡ್ ಅಪ್ ಆಫ್ ಟೀಕ್. ಬನ್ನಿ ಈಗ ನಾನು ನಿಮಗೆ ಸಿಟ್ಔಟ್ ನಾನು ಸಿಟ್ಔಟಲ್ಲಿದ್ದೀನಿ ಆಫ್ ದ ಬಾಲ್ಕನಿ ಏರಿಯಾ ಆಫ್ ದ ಫಸ್ಟ್ ಫ್ಲೋರ್ ಆಫ್ ದಿಸ್ ಪ್ರಾಪರ್ಟಿ. ನಾನಿರೋದು ಮೈಸೂರು ದಟ್ಗಳಿ ಪಕ್ಕದಲ್ಲಿರುವಂತಹ ಖಾಸಗಿ ಬಡಾವಣೆ ವೆಸ್ಟ್ ಫೇಸಿಂಗ್ ಸೈಟಲ್ಲಿ ಕಟ್ಟಿರುವಂತಹ ಬ್ಯೂಟಿಫುಲ್ 4 ಬೆಡ್ರೂಮ್ ಫಸ್ಟ್ ಫ್ಲೋರ್ ಬಾಲ್ಕನಿಲಿದ್ದೀನಿ. ಬಹಳ ಚೆನ್ನಾಗಿದೆ. ಈಗಾಗಲೇ ಪಾಟ್ಸ್ ಎಲ್ಲ ಅವರಿಟ್ಟು ಇಲ್ಲೂ ಅಷ್ಟೇ ಗ್ಲಾಸ್ ಮತ್ತು SS ರೇಲಿಂಗ್ಸ್ ಇದೆ. ಟೆಂಪರ್ಡ್ ಗ್ಲಾಸ್ ಇದು. ಬಹಳ ಒಳ್ಳೆ ಕ್ವಾಲಿಟಿ ಗ್ಲಾಸ್ ಮತ್ತು SS ರೇಲಿಂಗ್ಸ್ ಹಾಕಿದ್ದಾರೆ. ಈಗಾಗಲೇ ಪಾಟ್ ಇದೆ. ಸೊ ಅಗೇನ್ ದ ಕಲರ್ ಕಾಂಬಿನೇಷನ್ ನೀವು ಇಲ್ಲೂ ನೋಡ್ಬೋದು. ಯೂಶಲಿ ಬಿಲ್ಡರ್ಗಳು ಈ ಥರ ಮಿಸ್ ಮಾಡಿರ್ತಾರೆ ಅಥವಾ ಮಾಡಿರಲ್ಲ ಬಿಕಾಸ್ ಆಫ್ ದಿ ಕಾಸ್ಟ್ ಎಫಿಷಿಯನ್ಸಿ ಇರ್ಬೋದು ಅಥವಾ ಅವ್ರದ್ದು ಪ್ಲ್ಯಾನಿಂಗಲ್ಲಿ ಇರ್ಬೋದು. ಇಲ್ಲಿ ಆ ಥರ ಯಾವುದೂ ಮಾಡಿಲ್ಲ. ಇಲ್ಲ ಅಷ್ಟೇ ನೋಡಿ ಫಾಲ್ ಲೈಟಿಂಗ್ಸ್ ಹಾಕಿದ್ದಾರೆ, ಫಾಲ್ ಸೀಲಿಂಗ್ ಇದೆ. ಅಗೇನ್ ದಿಸ್ ಇಸ್ ಕಾಂಪ್ಲಿಮೆಂಟಿಂಗ್ ದಿ ಫ್ಲೋರಿಂಗ್. ಏನು ಮಾಡಿದ್ದಾರೆ ಟೈಲ್ಸು, ಆ ಟೈಲ್ಸ್ಗೂ ಮತ್ತು ಮೇಲಿರುವಂತಹ ಫಾಲ್ ಸೀಲಿಂಗು ಆ್ಯಂಡ್ ದಿ ಇದ್ರದ್ದು ವಾಲ್ದು ಪೇಂಟ್ ಸಹ ಒಂದಕ್ಕೊಂದಕ್ಕೆ ಇಟ್ಸ್ ಆಲ್ ಗಿವಿಂಗ್ ಕಾಂಟ್ರಾಸ್ಟ್ ಟು ಈಚ್ ಅದರ್, ಕಾಂಪ್ಲಿಮೆಂಟ್ ಮಾಡ್ತಾ ಇರೋ ಥರ ನನಗೆ ಈ ಮನೇಲಿ ಅನ್ನಿಸ್ತಾ ಇದೆ. ಸೊ ಐ ಆಮ್ ಮೂವಿಂಗ್ ಬ್ಯಾಕ್ ಟು ದ ಹಾಲ್ ಆರ್ ದ ಲಿವಿಂಗ್ ಏರಿಯಾ ಆಫ್ ದ ಫಸ್ಟ್ ಫ್ಲೋರ್. ಸೊ ಎಲ್ಲ ಕಡೆಯೂ ಸ್ವಿಚ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂತೆ ಒಂದೊಂದು ಮನೇಲಿ 4, 5, 6 ಮೊಬೈಲ್ ಇರುತ್ತೆ, ಚಾರ್ಜಿಂಗು, ಪಾಡ್ಸು, ಲ್ಯಾಪ್ಟಾಪ್ಸು. ಸೊ ಎಲ್ಲ ಕಡೆ ಸುಸರ್ಜಿತವಾಗಿ ನಿಮಗೆ ಸ್ವಿಚ್ ಪಾಯಿಂಟ್ಸ್ ಈಗಾಗಲೇ ಕೊಟ್ಟಿದ್ದಾರೆ. ಸೊ ಐ ಆಮ್ ಮೂವಿಂಗ್ ಟುವರ್ಡ್ಸ್ ಈ ಮನೆದು ಬೆಸ್ಟ್ ಪಾರ್ಟ್ ಆಫ್ ದ ನನಗಿಷ್ಟ ಆಗಿದ್ದು, ಪರ್ಸ್ನಲಾಗಿ ಇಷ್ಟ ಆಗಿದ್ದು ದಿಸ್ ರೂಮ್ ಆರ್ ಯು ಕ್ಯಾನ್ ಕಾಲ್ ದಿಸ್ ಆಸ್ ದ ಮಾಸ್ಟರ್ ಬೆಡ್ರೂಮ್ ಆಫ್ ದ ಪ್ರಾಪರ್ಟಿ. ಬನ್ನಿ ಸ್ನೇಹಿತರೆ, ಇಲ್ಲಿ ಬಂದಾಗ ಇಲ್ಲೂ ಸಹ ನಾನು ಈಗಾಗಲೇ 5-6 ಬಾರಿ ಹೇಳಿದ್ದೀನಿ, ಸ್ಪೇಸ್ ಯುಟಿಲೈಸೇಷನ್, ವರ್ಕ್ಮೆನ್ಶಿಪ್, ಕಲರ್ ಕಾಂಬಿನೇಷನ್, ಎಕ್ಸಿಕ್ಯೂಷನ್ ಆನ್ ದ ಗ್ರೌಂಡ್ ಆರ್ 3 to 4 ಡಿಫ್ರೆಂಟ್ ಥಿಂಗ್ಸ್. ಇದೆಲ್ಲ ಒಂದೇ ಅಂತ ಅನಿಸುತ್ತೆ, ಆದರೆ ಅಲ್ಲ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತಾರೆ. ಸೊ ಮನೆ ಕಟ್ಟೋದ್ರಲ್ಲಿ ಇರುವಂತಹ ಯೂನಿಕ್ನೆಸ್, ಈ ಥರ ಯೂನಿಕ್ನೆಸ್ ತರಬೇಕು ಅಂತಂದರೆ ಯು ಹ್ಯಾವ್ ಟು ಬಿ ರಿಯಲಿ ಆನ್ ಎಕ್ಸ್ಪರ್ಟ್ ಆಫ್ ಇಟ್. ನಾನು ಐ ಆಮ್ ವೆರಿ ಮಚ್ ಕಾಂಪ್ಲಿಮೆಂಟಿಂಗ್ ದ ಬಿಲ್ಡರ್ ಆಫ್ ದಿಸ್ ಹೌಸ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಲೈಕ್ ದಿಸ್. ಇದ್ರೊಳಗೆ ಬಂದಾಗ ಯು ವಿಲ್ ಫೀಲ್ ದ್ಯಾಟ್ ಇದು ಯಾವುದೋ ಒಂದು ಸ್ಟಾರ್ ಹೋಟ್ಲ್ ಒಳಗಿರೋ ರೂಮ್ ಅಂತ ಫೀಲಿಂಗ್ ಬರ್ತಾ ಇದೆ. ಇಲ್ಲಿ ಬೆಡ್ ಹಾಕಿದ್ದಾರೆ, ಬೆಡ್ಗೂ ಸಹ ಕೆಳಗೆ ಸ್ಟೋರೇಜ್ ಸ್ಪೇಸ್ ಇದೆ. ಇಲ್ಲೂ ಸ್ಟಡಿ ಯೂನಿಟ್ ಮಾಡಿದ್ದಾರೆ. ಇವತ್ತಿನ ಕಾಲದಲ್ಲಿ ಸ್ನೇಹಿತರೆ ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಮಕ್ಕಳು ಓದೋದಿರುತ್ತೆ, ದೊಡ್ಡವ್ರಿಗೆ ಆಫೀಸಿನ ಮನೆಗೆ ವರ್ಕ್ ತರ್ತಾರೆ. ಸೊ ಅದಕ್ಕೆ ಅಂತಲೇ ನೋಡಿ ಇದೆಷ್ಟು ಯೂಸ್ಫುಲ್ ಅಂತ. ಇಲ್ಲಿ ಗಾಳಿ ಮತ್ತು ಬೆಳಕಿಗೆ ಇಲ್ಲಿ ತೆಗೆದ್ರೂ ಅಲ್ಲಿಂದ ಯಾವುದೇ ಥರ ಸೆಕ್ಯೂರಿಟಿ ಪ್ರಾಬ್ಲಮ್ಸ್ ಇಲ್ಲದೆ ನೀವು ಇದನ್ನು ಯಾವಾಗಲೂ ತೆಗೆದಿಟ್ಕೊಂಡಿರ್ಬೋದು. ಡೋರ್ನ ಅಲ್ಲೊಂದು ಸ್ಮಾಲ್ ಸೆಟ್ಔಟ್ ಮಾಡಿದ್ದಾರೆ, ನಿಮ್ಮ ವರ್ಕ್ ಸ್ಪೇಸ್ ಮಾಡಿದ್ದಾರೆ, ಫುಲ್ ಸೇಫ್ಟಿ ಗ್ರಿಲ್ಸ್ ಹಾಕಿದ್ದಾರೆ. ನೀವು ಈ ಡೋರ್ನ ಯಾವತ್ತು ತೆಗೆದಿದ್ರೂ ನಿಮಗೆ ಯಾವುದೇ ಥರ ಸೆಕ್ಯೂರಿಟಿ ಪ್ರಾಬ್ಲಮ್ಸ್ ಇಲ್ಲ. ಬೆಡ್ ಹಾಕಿದರೆ ಬೆಡ್ಡಿಗೆ ಮುಂಭಾಗಕ್ಕೆ TV. ಇನ್ನೊಂದು ವಿಶೇಷವಾಗಿ ಇಲ್ಲಿ ಇರೋರು ಅಥವಾ ಇಲ್ಲಿ ಮಲಗಿ ಎದ್ದೇಳೋರು. ಸೊ ನಮ್ಮ ಸಂಪ್ರದಾಯದಲ್ಲಿ ಏನಂತ ಹೇಳ್ತಾರೆ ಸ್ನೇಹಿತರೆ, ನಾವಿಲ್ಲಿ ಎದ್ದಾಗ, ಸೊ ನಾನು ಮಲಗಿ ಎದ್ದಾಗ ಐ ಆಮ್ ಫೇಸಿಂಗ್ ಟುವರ್ಡ್ಸ್ ದಿ ಈಸ್ಟ್. ಇದು ನಮ್ಮ ಸಂಪ್ರದಾಯದಲ್ಲಿದೆ. ಕರಾಗ್ರೇ ವಸತಿಯ ಲಕ್ಷ್ಮಿ, ಕರಮಧ್ಯ ಸರಸ್ವತಿ, ಕರಮೂಲೆ ಸೀತಾಗೌರಿ, ಪ್ರಭಾತೆ ಕರದರ್ಶನಂ ಅಂತ. ಇದನ್ನು ಯಾಕೆ ಈ ವಿಷಯ ನಾನು ಇಲ್ಲಿ ಕೂತು ಇವತ್ತು ಹೇಳ್ತಾ ಇದ್ದೀನಿ ಅಂತ ಸ್ನೇಹಿತರೆ, ಮನೇಲಿ ಓದುವಂಥ ಮಕ್ಕಳಿರ್ಬೋದು ಅಥವಾ ಕೆಲಸಕ್ಕೆ ಹೋಗುವಂಥವ್ರು ಇರ್ಬೋದು ಅಥವಾ ನೀವು ಯಾವುದೇ ಫೀಲ್ಡಲ್ಲಿ ನೀವು ಒಂದು ಸಾಧನೆ ಮಾಡಬೇಕು ಅಂತ ಇರೋರು ಎಡಭಾಗದಿಂದ ಇದ್ದರೆ ಎವ್ರಿ ಡೇ ಬೆಳಗ್ಗೆ ಇವ್ರು ಯಾವ ಥರ ಪ್ಲ್ಯಾನ್ ಮಾಡಿ ಈ ಬೆಡ್ನ ಮಾಡಿದ್ದಾರೆ ಅಂದರೆ ಯು ಗೆಟ್ ಅಪ್ ಬೈ ಈಸ್ಟ್ ಅಂದ ಪಾಸಿಟಿವ್ ಎನರ್ಜಿ, ಫುಲ್ ಡೇ ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಅನ್ನೋ ಕಾರಣದಿಂದ ಇದನ್ನೇ ಹೇಳೋದು ಪ್ಲ್ಯಾನಿಂಗ್, ವರ್ಕ್ಮೆನ್ಶಿಪ್ ಆ್ಯಂಡ್ ಥಿಂಕಿಂಗ್ ಹೌ ಟು ಎಕ್ಸಿಕ್ಯೂಟ್ ದ ಹೌಸ್ ಅಂತ. ಇಲ್ಲಿ ಹೆಡ್ ರೆಸ್ಟ್ ಇದೆ. ಸೊ ವೆರಿ ಬ್ಯೂಟಿಫುಲ್ ಒಂದು ಡ್ರಾಪ್ ಡೌನ್ ಲೈಟ್ ಹಾಕಿದ್ದಾರೆ ಅಲ್ಲಿ, ವಿಚ್ ಇಸ್ ಕಾಂಪ್ಲಿಮೆಂಟಿಂಗ್ ಅಗೇನ್ ಆಲ್ ದ ಎಲಿಮೆಂಟ್ಸ್ ಆಫ್ ದ ಹೌಸ್.
ನೀವು ನೋಡ್ಬೋದು ಲೈಟಿಂಗು, ಆ ಲೈಟಿಂಗ್ ಪ್ರಕಾರ 2 ಕಿಟಕಿಗಳು, ಅದಕ್ಕಿರುವಂಥ ಹೆಡ್ ರೆಸ್ಟು, ಮೇಲಿರುವಂಥ ಫಾಲ್ ಸೀಲಿಂಗು, ಆ ಫ್ಯಾನ್ದು ಕಲರು. ಸೊ ಇಲ್ಲಿ ಒಂದು ಬ್ಯೂಟಿಫುಲ್ ಯೂನಿಕ್ ಆ್ಯಂಡ್ ಕ್ಯೂಟ್ ಡ್ರೆಸ್ಸಿಂಗ್ ಟೇಬಲ್ ಮಾಡಿದರೆ ವಿತ್ ಸ್ಟೋರೇಜ್ ಸ್ಪೇಸ್. ನೋಡಿ ಇಲ್ಲೂ ಅಷ್ಟೇ ಸ್ಟೋರೇಜ್ ಸ್ಪೇಸ್ ಇದೆ, ಅಲ್ಲೂ ಸ್ಟೋರೇಜ್ ಸ್ಪೇಸ್ ಇದೆ, ವಿತ್ ಚಾರ್ಜಿಂಗ್ ಪಾಯಿಂಟ್ಸ್ ಇದೆ, ಪ್ಲಸ್ ಇಲ್ಲೂ ಸಹ ಸ್ಟೋರೇಜ್ ಸ್ಪೇಸ್ ಇದೆ. ಸೊ ದಿಸ್ ಈಸ್ ಒಂದು 4-5 ಸ್ಟೋರೇಜ್ ಸ್ಪೇಸ್ ಇಷ್ಟು ಬೇಕಿರುತ್ತೆ ಒಂದು ಯೂಶಲಿ ಒಂದು ಮನೇಲಿ ಒಂದು ಮಾಸ್ಟರ್ ಬೆಡ್ರೂಮ್ ಅಂತ ಕನ್ಸಿಡರ್ ಮಾಡಿದಾಗ. ಇದು ಮಾಸ್ಟರ್ ಬೆಡ್ರೂಮಲ್ಲಿ ನಿಮ್ಗೆ ಏನೇನು ಸಿಕ್ಕಿದೆ? ಬೆಡ್ ಸಿಕ್ಕಿದೆ, ವಾಕಿನ್ ವಾರ್ಡ್ರೋಬ್ ಥರ ಎಲ್ ಶೇಪ್ ವಾರ್ಡ್ರೋಬ್ಸ್ ಇದೆ, ಬಾಲ್ಕನಿ ಇದೆ, ಸ್ಟಡಿ ಏರಿಯಾ ಇದೆ. ನೋ ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ಬಾತ್ರೂಮ್. ಫಸ್ಟ್ ಫ್ಲೋರ್ ಬಾತ್ರೂಮ್ ಇದು. ದಿಸ್ ರೂಮ್ ನಂಬರ್ 2, 2ನೇ ರೂಮಲ್ಲಿ ನಾನಂತ ಬಾತ್ರೂಮಲ್ಲಿದ್ದೀನಿ. ನಾನು ಆಗಲೇ ರೂಮಲ್ಲಿ ಎಂಟರ್ ಆದಾಗ ಹೇಳಿದೆ, ಯಾವುದೋ ಒಂದು ಸ್ಟಾರ್ ಹೋಟೆಲ್ ಒಳಗೆ ಬಂದಿರುವಂತಹ ರೂಮ್ ಫೀಲಿಂಗ್, ಅದೇ ಫೀಲಿಂಗ್ ಬಾತ್ರೂಮಲ್ಲಿದೆ. ಆ್ಯಂಟಿಸ್ಕಿಟ್ ಟೈಲ್ಸ್ ಹಾಕಿದರೆ ಮಧ್ಯದಲ್ಲಿ ಕಲ್ಲಿದೆ. ಇಲ್ಲೂ ಅಷ್ಟೇ ನೋಡಿ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ, ಕನ್ಸೀಲ್ಡ್ ಟ್ಯಾಂಕ್ ಇದೆ, ಶವರ್ ಇದೆ. ಸೊ ಅಪ್ ಟಿಲ್ ದ ರೂಫ್ ತನಕನೂ ಟೈಲ್ಸ್ ಹಾಕಿದ್ದಾರೆ. ವೆಂಟಿಲೇಟರ್ ಇಲ್ಲಿ ನೋಡ್ಬೋದು ನೀವು, ಗಾಳಿ ಮತ್ತು ಬೆಳಕಿಗೆ ಪೂರ್ಣ ಪ್ರಮಾಣದಲ್ಲಿ ಅವಕಾಶ ಇದೆ. ವೆರಿ ಬ್ಯೂಟಿಫುಲ್. ನೋಡಿ ಇಲ್ಲೂ ಸಹ ಒಂದು ಸ್ಟೋರೇಜ್ ಸ್ಪೇಸ್ ಮಾಡಿದ್ದಾರೆ. ಈ ಸ್ಟೋರೇಜ್ ಸ್ಪೇಸ್ ಆ್ಯಕ್ಚುಲಿ ಬೇಕು. ಯೂಶಲಿ ಮನೆಗಳಲ್ಲಿ ಬಿಲ್ಡರ್ಗಳು ಈ ಸ್ಟೋರೇಜ್ ಸ್ಪೇಸ್ನ ಮಿಸ್ ಮಾಡಿಬಿಟ್ಟು ಇಲ್ಲಿ ಒಂದು ಇದ್ರ ಥರ ಪ್ಯಾಡಲ್ ಥರ ಇರೋ ಸಿಂಕ್ಗಳು ಕೊಡ್ತಾರೆ. ಇದರಲ್ಲೂ ಸ್ಟೋರೇಜ್ ಸ್ಪೇಸ್ ಇರೋದ್ರಿಂದ ಅದು ಯೂಸ್ಫುಲ್ ಆಗುತ್ತೆ ದಿನನಿತ್ಯದಲ್ಲಿ, ಇದು ಬೇಕಾಗಿರುವಂಥದ್ದು. ಇಲ್ಲೂ ಅಷ್ಟೇ ನೋಡಿ, ಸೊ ಯೂನಿಕ್ಲಿ ಥಾಟ್ ಇದು ತೋರಿಸ್ತೀನಿ. ಲಾಫ್ಟ್ ಸಜ್ಜಾ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದೆಲ್ಲ ಸಾಫ್ಟ್ ಕ್ಲೋಸು, ಹೈ ಎಂಡ್ ಮೆಟೀರಿಯಲ್ನ ಯೂಸ್ ಮಾಡಿ ಮಾಡಿರುವಂಥದ್ದು. ನೀವು ನೋಡ್ಬೋದು ಎಲ್ಲ ಸಾಫ್ಟ್ ಕ್ಲೋಸ್ ಇದೆ. ಇದು ನಾನು ನಿಮಗೆ ಮಾಡಿ ತೋರಿಸಿದೆ. ಸೊ ಈ ಥರ ಹೋಲ್ಡರ್ಸ್ ಅಷ್ಟೇ ಭಾಳ ವುಡ್ಡಲ್ಲಿ ಮಾಡಿರೋದಿದು. ಇದೆಲ್ಲ ಪ್ರಿಟಿ ಎಕ್ಸ್ಪೆನ್ಸಿವ್ ಆಗುತ್ತೆ. ಇದಕ್ಕೆ ಜಸ್ಟ್ ಒಂದು ಹ್ಯಾಂಡಲ್ ಹಾಕಿದ್ರೆ ಒಂದು 200 ರೂಪಾಯಲ್ಲಿ ಮುಗಿದೋಗುತ್ತೆ. ಬಟ್ ಇವರು ಯಾವುದೇ ಥರ ಕ್ವಾಲಿಟಿನ ಕಾಂಪ್ರಮೈಸ್ ಮಾಡ್ಕೊಳ್ಳದೆ ಈ ಥರ ಹ್ಯಾಂಡಲ್ಸ್ನ ಮಾಡಿದ್ದಾರೆ. ಬಹಳ ಚೆನ್ನಾಗಿದೆ. ಐ ಲೈಕ್ ದಿಸ್ ಪಾರ್ಟ್ ಆ್ಯಂಡ್ ದಿಸ್ ಪ್ರಪೋರ್ಷನ್, ದಿಸ್ ಎಲಿಮೆಂಟ್ ಆಫ್ ದಿಸ್ ಹೌಸ್, ಅ ವೆರಿ ಯೂನಿಕ್ ಒನ್. ಸೊ ನಾನು ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ರೂಮ್ ನಂಬರ್ 2. ಗ್ರೌಂಡ್ ಫ್ಲೋರ್ಲಿ ಒಂದು ರೂಮ್ ನೋಡಿದ್ರಿ, ಸೆಕೆಂಡ್ ಫ್ಲೋರ್ಲಿ ಇನ್ನೊಂದು ರೂಮ್ ನೋಡಿದ್ರಿ. ಇದು ರೂಮ್ ನಂಬರ್ 3. ಎಲ್ಲದಕ್ಕೂ ಯೂನಿಕ್ನೆಸ್ ಇರುತ್ತೆ ಸ್ನೇಹಿತರೆ, ಬನ್ನಿ. ಈಗ ದಿಸ್ ಇಸ್ ರೂಮ್ ನಂಬರ್ 3, ಸ್ವೀಟ್ ರೂಮ್ ಆರ್ ದಿ ಕ್ಯೂಟ್ ರೂಮ್ ಅಂತ ಅನ್ಬೋದು. ಇದನ್ನು ಎಷ್ಟು ಚೆನ್ನಾಗಿ ಇದನ್ನು ಇವರು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತಂದರೆ, ಅಲ್ಲಿರೋ ಥರ ಕಲರ್ ಕಾಂಬಿನೇಷನ್ ಇಲ್ಲಿಲ್ಲ, ಇಲ್ಲಿರೋ ಕಲರ್ ಕಾಂಬಿನೇಷನ್ ಅಲ್ಲಿಲ್ಲ, ಎಲ್ಲ ಥರ ಒಂದೇ ಥರ ಇಲ್ಲ ಈ ಮನೆ. ಸೊ ಒಂದೇ ಥರ ಇರೋ ಸಾಧ್ಯನೇ ಇಲ್ಲದೇ ಇರೋ ಥರ ಮಾಡಿದ್ದಾರೆ. ನೀವು ಅಲ್ಲಿ ನೋಡ್ಬೋದು, ಅಲ್ಲೇ ಥರ ಬೇರೆ ಒಂದು ಹೆಡ್ ರೆಸ್ಟ್ ಇತ್ತು, ಇಲ್ಲೇ ಬೇರೆ ಥರ ಹೆಡ್ ರೆಸ್ಟ್ ಇದೆ. ಆ ಡಿಸೈನೇ ಬೇರೆ, ಈ ಡಿಸೈನೇ ಬೇರೆ. ಇಲ್ಲಿ ಬೇರೆ ಥರ ಮಾಡಿದ್ದಾರೆ. ಬೆಡ್ ಕಾಟ್ಸ್ನ ಅಲ್ಲಿ ಬೇರೆ ಥರ ಇದೆ. ಅಲ್ಲಿ ಯೂಸ್ ಮಾಡಿರೋಂಥ ಮೆಟೀರಿಯಲ್ ಇಲ್ಲಿ ಯೂಸ್ ಮಾಡಿಲ್ಲ. ಸೊ ಫ್ಲೋರಿಂಗ್ ಸಹ ನೀವು ನೋಡ್ಬೋದು. ದಿಸ್ ಫ್ಲೋರಿಂಗ್, ಇವಾಗ ನೀವೇನು ನೋಡ್ತಾ ಇದ್ದೀರಾ, ಈ ಫ್ಲೋರಿಂಗ್ ಏನಿದೆ, ಈ ಫ್ಲೋರಿಂಗ್ ಈಸ್ ಕಾಂಪ್ಲಿಮೆಂಟಿಂಗ್ ದಿಸ್ ಪ್ಲೈವುಡ್. ಇಲ್ಲಿ ಏನು ಪ್ಲೈವುಡ್ ಯೂಸ್ ಮಾಡಿದ್ದಾರೆ, ಆ್ಯಂಡ್ ಇಟ್ ಇಸ್ ಆಲ್ಸೋ ಕಾಂಪ್ಲಿಮೆಂಟಿಂಗ್ ದಿ ರೂಫ್. ನೀವು ನೋಡಬಹುದು ಎಲ್ಲ ಒಂದಕ್ಕೊಂದಿಗೆ ಒಳ್ಳೆ ಸಿಂಕ್ರನೈಸೇಷನಲ್ಲಿ ಒಂದು ಟೀಮ್ ವರ್ಕ್ ಥರ ಇದು ಪ್ಲೇ ಮಾಡ್ತಾ ಇದೆ ಇಲ್ಲಿ. ಪ್ಲಸ್ ನೀವಿಲ್ಲಿ ನಾನು ಈಸಿಲಿ ನೋಡಿ ಸ್ನೇಹಿತರೆ, ನಾನು ಇಲ್ಲಿ ಈಸಿಲಿ ಮೂವ್ ಆಗ್ಬೋದು. ಮೂವಿಂಗ್ ವೆರಿ ಈಸಿಲಿ. ಇಲ್ಲಿ ಯಾವುದೇ ಥರ ಅಡಚಣೆ ಇಲ್ಲ. ಯಾವುದೋ ನಾನು ಒಳ್ಳೆಯ ಯಾವುದೋ ಒಂದು ಕಿಷ್ಕಿಂದೆ ಜಾಗಕ್ಕೆ ಹೋಗ್ಬಿಟ್ಟಂಗಿಲ್ಲ, ಚಿಕ್ಕ ಜಾಗದಲ್ಲಿ ಇಲ್ಲ. ಇಲ್ಲೂ ಅಷ್ಟೇ ನೋಡಿ, ಆ ರೂಮಲ್ಲಿ ತೋರಿಸಿದಂತೆ ಇಲ್ಲ, ಇದೆಲ್ಲ ಸಾಫ್ಟ್ ಕ್ಲೋಸು, ಫಸ್ಟ್ ಕ್ವಾಲಿಟಿ ಮೆಟೀರಿಯಲ್. ನೋಡಿ ಈ ಕ್ಲೋಸ್ ಆಯಿತು, ಸಾಫ್ಟ್ ಕ್ವಾಲಿಟಿ ಮೆಟೀರಿಯಲ್ ಬಹಳ ಚೆನ್ನಾಗಿದೆ. ಅಲ್ಲಿ ವಾರ್ಡ್ರೋಬ್ಗೆ ಏನು ಯೂಸ್ ಮಾಡಿದರೆ ಅದೇ ಥರ ಕಲರ್ಸ್ ಯೂಸ್ ಮಾಡಿಲ್ಲ. ಸೊ ದಿಸ್ ಹೌ ಇಟ್ ಮೇಕ್ಸ್ ದ ಪ್ರಾಪರ್ಟಿ ಬಿಟ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಬಿಟ್ ಯೂನಿಕ್. ಸೊ ಐ ಆಮ್ ಎಂಟ್ರಿಂಗ್, ಈಗ ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ಬಾತ್ರೂಮ್ ಏರಿಯಾ. 1 2 3 4 ಆಲ್ಮೋಸ್ಟ್ ಅಲ್ಲಿ 5 ರಿಂದ 6.5 ಅಡಿ ಇರುವಂತಹ ನಾನಿವಾಗ ಬಾತ್ರೂಮಲ್ಲಿದ್ದೀನಿ. ಇಲ್ಲೂ ಅಷ್ಟೇ ವೆಂಟಿಲೇಟರ್ ಇಟ್ಟಿದ್ದಾರೆ, ಕನ್ಸೀಲ್ ಟ್ಯಾಂಕ್ ಇದೆ, ಸಿಂಕ್ ಇದೆ. ಈಗಾಗಲೇ ಮಿಕ್ಸರ್ಗಳು ಇಲ್ಲೂ ಸಹ ನೋಡ್ಬೋದು, ಜಾಗ್ವಾರ್ ಮಿಕ್ಸರ್ಸ್ ಹಾಕಿದ್ದಾರೆ. ಫಾಲ್ ಅಪ್ ಟಿಲ್ ರೂಫ್ ತನಕನೂ ಟೈಲ್ಸ್ಗಳನ್ನ ಹಾಕಿದ್ದಾರೆ. ವೆರಿ ಬ್ಯೂಟಿಫುಲಿ ಡನ್. ಇದನ್ನು ನೋಡಿದ್ರೆ ನೀವು ಯಾವುದೋ ಒಂದು ಹೋಟೆಲಲ್ಲಿರುವಂತಹ, ಹೈ ಕ್ಲಾಸ್ ಹೋಟೆಲ್ ಇರುವಂತಹ ನೀವು ರೂಮ್ ಒಳಗೆ ಬಂದಿರೋ ಫೀಲಿಂಗ್ ಅನಿಸುತ್ತೆ. ನೀವು ಇಲ್ಲೂ ಸಹ ನೋಡ್ಬೋದು ಗ್ರಿಲ್ಸ್ಗಳು. ಯೂಶಲಿ ಇಲ್ಲಿ ವರ್ಟಿಕಲ್ ಆರ್ ಹಾರಿಜಾಂಟಲ್ ಗ್ರಿಲ್ಸ್ನ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಇಲ್ಲಿ ಅವ್ರು ಆ ಥರ ಮಾಡಿಲ್ಲ. ದೇ ಹ್ಯಾವ್ ಟೇಕನ್ ದಿ ಎಕ್ಸ್ಟ್ರಾ ಎಫರ್ಟ್ಸ್ ಆ್ಯಂಡ್ ಎಕ್ಸ್ಟ್ರಾ ಸ್ಟೆಪ್ ಟು ಗಿವ್ ದೇರ್ ಕ್ಲೈಂಟ್ ಅ ಯೂನಿಕ್ ಪೀಸ್ ಆಫ್ ಹೌಸ್, ಯೂನಿಕ್ ಪೀಸ್ ಆಫ್ ಇದನ್ನು ಮನೆ ಅನ್ನೋದಕ್ಕಿಂತ ಬೈಯಿಂಗ್ ದಿಸ್ ಹೌಸ್ ಇಸ್ ಅನ್ ಎಕ್ಸ್ಪೀರಿಯನ್ಸ್. ಲಿವಿಂಗ್ ಹಿಯರ್ ಈಸ್ ಲೈಫ್ ಅಂತ ಅನಿಸುತ್ತೆ ನಿಮ್ಗೆ ಇದು ನೋಡಿದ್ರೆ. ನಾನು ಈಗಾಗಲೇ 10-12 ವರ್ಷಗಳಿಂದ ಬಹಳ ಮನೆಗಳು ನೋಡಿದ್ದೀನಿ, ವೀಡಿಯೋಗಳು ನೋಡಿದ್ದೀನಿ. ನೀವು ನಾನು ಮಾಡಿರೋ ವೀಡಿಯೋಗಳ ಬಹಳಷ್ಟು ವೀಡಿಯೋಗಳನ್ನ ನೋಡಿದ್ದೀನಿ. ನಾನು ಈ ಮನೆ ಮಾಡ್ಬೇಕಾದ್ರೆ ಯಾಕೆ ಇಷ್ಟೊಂದು ಟೈಮು, ಇಷ್ಟೊಂದು ಎನರ್ಜಿ, ಇಷ್ಟೊಂದು ಸ್ಪೇಸ್ ತೊಗೊಂಡು ಮಾಡ್ತಾಯಿದ್ದೀನಿ ಅಂತಂದರೆ, ನಾನು ಐ ವಾಂಟ್ ಟು ಶೋಕೇಸ್ ದಿ ಎಫರ್ಟ್ಸ್
ಆಫ್ ದ ಬಿಲ್ಡರ್, ದಿ ವರ್ಕ್ಮೆನ್ಶಿಪ್, ದ ಕ್ವಾಲಿಟಿ, ಹೌ ಹಿ ಹ್ಯಾಸ್ ಡೆಲಿವರ್ಡ್ ಇಟ್. ನಾನು ಮೇಲ್ಗಡೆ ನಿಮಗೆ ಒಂದು ಪಾರ್ಟಲ್ಲಿ ಸ್ವಿಚ್ಗಳನ್ನ ತೋರಿಸ್ತೀನಿ. ನಾನು ನೋಡಿರುವಂಥ ಬಹಳ ಯೂನೀಕಾಗಿ ಮಾಡಿರುವಂತಹ ಇದು ತಂದು ಇಲ್ಲಿ ಅಳವಡಿಸಿರೋ ಸ್ವಿಚ್ಗಳ ಬಗ್ಗೆ ನಾನು ಹೇಳ್ತೀನಿ. ಐ ಆಮ್ ಮೂವಿಂಗ್ ಟುವರ್ಡ್ಸ್ ದ ಲಾಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. ಅಗೇನ್ ಕೆಳಗೆ ಹೇಗೆ ಟೆಂಪರ್ಡ್ ಗ್ಲಾಸ್ ವಿತ್ SS ರೇಲಿಂಗ್ಸ್ ಹಾಕಿದ್ದಾರೆ, ಇಲ್ಲೂ ಸಹ ಅಷ್ಟೇ ನೀವು ನೋಡ್ಬೋದು. ಇಲ್ಲೂ ಟೆಂಪರ್ಡ್ ಗ್ಲಾಸ್ ಹಾಕಿದರೆ SS ರೇಲಿಂಗ್ಸ್ ಇದೆ, ವುಡನ್ ಫ್ಲೋರಿಂಗ್ ಇದೆ. ದಿಸ್ ಹೌ ಇಟ್ ಮೇಕ್ಸ್ ದಿಸ್ ಹೌಸ್, ದಿಸ್ ಹೌ ಇಟ್ ಮೇಕ್ಸ್ ದ ಎಂಟೈರ್ ಪ್ರಾಪರ್ಟಿ ಯೂನಿಕ್. ಐ ಆಮ್ ಎಂಟ್ರಿಂಗ್ ದಿ ಲಾಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. ಇದು ಮೈಸೂರು ದಟ್ಟಗಳ್ಳಿ ಪಕ್ಕದಲ್ಲೇ ಇರುವಂತಹ ಖಾಸಗಿ ಬಡಾವಣೆಯಲ್ಲಿ ಕಟ್ಟಿರುವಂತಹ 33x40 3 ಫ್ಲೋರ್ ಇರುವಂತಹ ಫುಲ್ಲಿ ಫರ್ನಿಶ್ಡ್ ಹೌಸ್. ಲಾಸ್ಟ್ ಫ್ಲೋರಲ್ಲಿ ಬಂದಿದ್ದೀನಿ. ಸೊ ಇಲ್ಲಿ ಇವರು ಏನು ಕಾನ್ಸೆಪ್ಟ್ನ ಹೇಳ್ತಾ ಇದ್ದಾರೆ, ವಾಟ್ ಈಸ್ ದ ಬಿಲ್ಡರ್ ಟೆಲಿಂಗ್, ವಾಟ್ ಈಸ್ ಹಿಸ್ ಪ್ಲ್ಯಾನ್ಸ್ ಅಂತ ಅಂದರೆ, ಈ ಜಾಗನ ನೀವು ಬೇಕಾದಲ್ಲಿ ಇದನ್ನು ಹೋಮ್ ಥಿಯೇಟ್ರಾಗಿ ಯೂಸ್ ಮಾಡ್ಬೋದು, ಅಥವಾ ಜಿಮ್ ಏರಿಯಾ ಆರ್ ಯುವರ್ ಯೋಗ ರೂಮ್, ಮೆಡಿಟೇಷನ್, ಲೈಬ್ರರಿ, ಯಾವ ಥರನಕ್ಕೆ ಕನ್ವರ್ಟ್ ಮಾಡ್ಬೋದು. ಬೇಡ ನನಗೆ ಇದನ್ನು ಇನ್ನೂ ಒಂದು ಬೆಡ್ರೂಮಾಗಿ ಮಾಡ್ಕೋಬೋದು ಅಂದರೆ ನೀವು ಇಲ್ಲಿ ಬಹಳ ದೊಡ್ಡದಾಗಿದೆ, ವಿಶಾಲವಾಗಿದೆ. ಸೊ ಇಲ್ಲೂ ಸಹ ಅವರು ಆಪ್ಷನ್ನ ಮಾಡಿದ್ದಾರೆ. ಏನು ಆಪ್ಷನ್ ಮಾಡಿದ್ದಾರೆ, ನಾನು ಇವಾಗ ಎಲ್ಲಿ ನಿಂತಿದ್ರಿ ಇದರ ಆಪೋಸಿಟ್ ಸೈಡಲ್ಲಿ ವಾರ್ಡ್ರೋಬ್ನ ನೀವು ಕೆಳಗೆ ಹೇಗಿದೆ ಓಕೆ ಅದೇ ಥರ ನೀವು ಮೇಲ್ಗಡೆನೂ ಈ ಫ್ಲೋರ್ಲೂ ಸಹ ನೋಡಿ ಈ ಎಲ್ ಶೇಪ್ ಏನು ತೋರಿಸ್ತಾ ಇದ್ದೀನಿ ನಾನು ಇವಾಗ, ಈ ಎಲ್ ಶೇಪಲ್ಲಿ ನೀವು ವಾರ್ಡ್ರೋಬ್ ಮಾಡ್ಕೋಬೋದು. ಮೆಗಾ ಕಿಂಗ್ ಸೈಜ್ ಬೆಡ್ಡು ಹಾಕ್ಕೋಬೋದು. ಇಲ್ಲಾಗಲೇ ಅವರು ನಿಮಗೆ ಟಿ ವಿ ಹಾಕ್ಕೊಳ್ಳೋಕ್ಕೆ ಅಂತ ಆಪ್ಷನ್ಸು ಮಾಡಿದ್ದಾರೆ. ನೀವು ಹೋಮ್ ಥಿಯೇಟರ್ ಥರನೂ ಇದನ್ನು ಕನ್ವರ್ಟ್ ಮಾಡ್ಕೋದು ಬೈ ಕ್ಲೋಸಿಂಗ್ ದೋಸ್ 2 ವಿಂಡೋಸ್. ಸೊ ದಿಸ್ ಇಸ್ ಅ 3 BHK. ಇಫ್ ಯು ವಾಂಟೆಡ್ ಮೇಕ್ ಇಟ್ ಅಸ್ ಅ ಹೋಮ್ ಥಿಯೇಟರ್, ಜಿಮ್ ಆರ್ ಎನಿಥಿಂಗ್, ಆರ್ ಯು ಕ್ಯಾನ್ ಕನ್ವರ್ಟ್ ಇಟ್ ಟು ಅ ರೂಮ್. ಇದಕ್ಕೆ ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿಲ್ಲ ಅಂತ ಅಂದ್ಕೊಬಿಡಿ, ಬನ್ನಿ ತೋರಿಸ್ತೇನೆ. ಸೊ ನೋಡಿ ಇಲ್ಲಿ ಎಷ್ಟು ಸ್ಪೇಸ್ ಇದೆ ಅಂತಂದರೆ ನೀವು ವಾಷಿಂಗ್ ಮಿಷಿನ ಇಲ್ಲೇ ಇಟ್ಕೊಳ್ಳೋಕ್ಕೂ ಆಪ್ಷನ್ ಮಾಡಿದ್ದಾರೆ. ದಿಸ್ ಹೌ ದ ಥಿಂಕಿಂಗ್ ಆ್ಯಂಡ್ ದ ಥಾಟ್ಫುಲ್ನೆಸ್ ಹ್ಯಾಸ್ ಟು ಬಿ ಫಾರ್ ಎನಿ ಬಿಲ್ಡರ್. ಲಾಸ್ಟ್ ಫ್ಲೋರ್ ಅಂದ್ಬಿಟ್ಟು ಎಲ್ಲೂ ಕ್ವಾಲಿಟಿ ಕಾಂಪ್ರಮೈಸ್ ಮಾಡೋದಂಗೆ 1 ಪೀಸ್ ಕಮೋಡ್ ಹಾಕಿದ್ದಾರೆ. ಪ್ಲಸ್ ಇಲ್ಲೂ ಸಹ ವಿಟ್ರಿಫೈಡ್ ಟೈಲ್ಸ್ ವಿತ್ ಇಲ್ಲಿ ಒಂದು ಸ್ಟೋನ್ ಕಲ್ ಸಹ ಹಾಕಿದ್ದಾರೆ, ಸ್ಕಿಡ್ ಆಗದೆ ಇರಲಿ. ಇಲ್ಲೂ ಸಹ ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ, ವಾಟರ್ ಮಿಕ್ಸರ್ಸ್ ಇದೆ. ಸೊ ಅಪ್ ಟಿಲ್ ರೂಫ್ ತನಕನೂ ಟೈಲ್ಸ್ಗಳನ್ನ ಹಾಕಿದ್ದಾರೆ. ವೆಂಟಿಲೇಷನ್, ಬ್ಯೂಟಿಫುಲ್ ವೆಂಟಿಲೇಷನ್ ಇದೆ. ಸೊ ಐ ವಿಲ್ ಟೇಕ್ ಯು ಟು ದ ಟೆರೇಸ್ ಆಫ್ ದ ಓಪನ್ ಏರಿಯಾ ಆಫ್ ದ ಪ್ರಾಪರ್ಟಿ. ಸೊ ನೋಡ್ಬೋದು ಸ್ನೇಹಿತರೆ, ನಾನು ಇವಾಗ ನಿಮಗೆ ಆಲ್ಮೋಸ್ಟ್ ನಾನು ಮನೆಯದು ಎಲ್ಲ ಪೋರ್ಷನ್ನು ಬಿಟ್ ಬೈ ಬಿಟ್, ಪೀಸ್ ಬೈ ಪೀಸ್ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲೂ ಸಹ ಅಗೇನ್ ದರ್ ಇಸ್ ನೋ ಕಾಂಪ್ರಮೈಸ್ ಆನ್ ದ ಕ್ವಾಲಿಟಿ ಆರ್ ದ ಇದು ಲಾಸ್ಟ್ ಪೀಸ್ ಆಫ್ ದ ಹೌಸ್ ಅಂದ್ಬಿಟ್ಟು ಮಾಡಿಲ್ಲ. ಇಲ್ಲೂ ಸಹ ಬ್ಯೂಟಿಫುಲ್ ಟೀಕ್ ಡೋರೇ ಹಾಕಿದರೆ ವಿತ್ ಡೋರ್, ಇದು ಅಷ್ಟೇ ಟೀಕ್ ಫ್ರೇಮ್ ಇದೆ. ಬನ್ನಿ, ನನಗೆ ಒಂದು ಮನೇಲಿ ಗೆಸ್ಟ್ ಅಥವಾ ಫ್ರೆಂಡ್ಸ್ ಆರ್ ಫ್ಯಾಮಿಲಿ ಇಸ್ ದ ಬೆಸ್ಟ್ ಪಾರ್ಟ್ ಆಫ್ ಯುವರ್ ಲೈಫ್. ಸೊ ಅವ್ರ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಇವತ್ತಿನ ಫಾಸ್ಟ್ ಲೈಫಲ್ಲಿ ಆಗಲ್ಲ. ಎವ್ರಿಡೇ ನೀವು ಹೋಟೆಲ್ಗಾಗಲಿ ಎವ್ರಿಡೇ ಗೆಟೌಟ್ ಕಾಂಬಿನೇಷನಲ್ಲಿ ಓಡಾಡಲಿಕ್ಕಾಗಲ್ಲ. ಸೊ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಬಂದಾಗ ನಿಮಗೆ ಒಂದು ರಿಲ್ಯಾಕ್ಸಿಂಗೋಸ್ಕರ ಅವ್ರು ಯಾರೂ ಬರೆದಾಗ ತಮಗೆ ತಾವೇ ರಿಲ್ಯಾಕ್ಸಿಂಗ್ ಮಾಡ್ಕೋಬೇಕು. ನಾನು ಬೆಳಗ್ಗೆ ಎದ್ದು ಎಕ್ಸಸೈಸ್ ಮಾಡಬೇಕು, ಅಥವಾ ಯೋಗ ಮಾಡಬೇಕು, ಅಥವಾ ಮೆಡಿಟೇಷನ್ ಮಾಡಬೇಕು, ಅಥವಾ ಬೆಳಗ್ಗೆ ಏಕಾಂತದಲ್ಲಿ ಎದ್ದು ನಾನು ಸಾಧನೆ ಮಾಡಬೇಕು, ಓದ್ತಾ ಇದ್ದೀನಿ, ನನಗೆ ಪ್ರಶಾಂತವಾಗಿರೋ ಓಪನ್ ಸ್ಪೇಸಲ್ಲಿ ಒಳ್ಳೆ ವಾತಾವರಣದಲ್ಲಿ ಒಳ್ಳೆ ಬ್ಯೂಟಿಫುಲ್, ನೀವು ನೋಡ್ಬೋದು ಸುತ್ತ ಎಲ್ಲ ಹಸಿರು ತುಂಬಿ ತುಳುಕಾಡ್ತಾ ಇದೆ. ದಿಸ್ ಇಸ್ ದ ಲಾಸ್ಟ್ ಫ್ಲೋರ್. ಬಾಲ್ಕನಿಲಿದ್ದೀನಿ ನಾನು. ಈಗಾಗಲೇ ಪಾಟ್ಸ್ಗಳನ್ನ ಇಟ್ಟು ಬ್ಯೂಟಿಫುಲ್ ಆ್ಯಂಬಿಯನ್ಸ್ನ ಕ್ರಿಯೇಟ್ ಮಾಡಿದ್ದಾರೆ. ನೀವು ಮಾರ್ನಿಂಗ್ಸ್ ಆರ್ ಈವ್ನಿಂಗ್ಸ್ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಬಹಳ ಚೆನ್ನಾಗಿರುತ್ತೆ. ನಾನು ಆಗಲೇ ಹೇಳಿದಂತೆ ಸಾಧನೆ ಮಾಡೋರಿಗೆ ಇದೊಂಥರ ಸ್ವರ್ಗ ಜಾಗ ಇದು. ಸೊ ಟು ರ್ಯಾಪ್ ಅಪ್ ದಿಸ್ ಬ್ಯೂಟಿಫುಲ್ 4 bedroom ಹೌಸ್, ದಿಸ್ ಇಸ್ ಸುಪ್ರೀತ್ ಸೈನಿಂಗ್ ಆಫ್ ಫ್ರಮ್ ಮೈಸೂರು. ದಟ್ಗಳ್ಳಿ ಪಕ್ಕದಲ್ಲೇ ಇರುವಂತಹ ಖಾಸಗಿ ಬಡಾವಣೆಯಲ್ಲಿ ಕಟ್ಟಿರುವಂತಹ ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ, 4 ಬೆಡ್ರೂಮ್ ಇರುವಂತಹ ಮನೆ. ಬಹಳ ಚೆನ್ನಾಗಿ ಮಾಡಿದ್ದಾರೆ, ಬಹಳ ಚೆನ್ನಾಗಿ ಕಟ್ಟಿದ್ದಾರೆ. ವರ್ಕ್ಮೆನ್ಶಿಪ್, ಕ್ವಾಲಿಟಿ, ಮೆಟೀರಿಯಲ್ ಯೂಸ್ಡ್ ಆರ್ ಆಲ್ ಆಫ್ ಇಟ್ಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ನಿಮಗೆ ಈ ಮನೆ ಕೊಳ್ಳಿಕ್ಕೆ ಆಸಕ್ತರು ಡಿಸ್ಕ್ರಿಪ್ಷನ್ ನಂಬರ್ಗೆ ಫೋನ್ ಮಾಡಿ or ವಾಟ್ಸ್ಯಾಪ್ ಮಾಡಿ. See you again in another video, another place of Mysore. My constant efforts will be to bring you the best of the best properties in Mysore. This is Preet signing off. See you. Bye-bye.